ಸ್ನೇಹಿತರೆ, ಕೊನೆಯದಾಗಿ 2 ಅಂಶಗಳ ಬಗ್ಗೆ ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಮೊದಲನೇದು ಕೋರ್ಟ್ ಬಗ್ಗೆ. ಕೋರ್ಟ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ, ಇತ್ಯರ್ಥ ಆಗ್ಬೇಕಾಗಿದೆ, ದಾಖಲಾಗಿದ್ದಾವೆ. ಸುಮಾರು 4,500ದಿಂದ 5,000 ಕೇಸ್ಗಳು ತೀರ್ಮಾನ ಆಗಿದ್ದಾವೆ. ಇನ್ನೂ 5,000-6,000 ಕೇಸ್ಗಳು ಪೆಂಡಿಂಗ್ ಇದ್ದಾವೆ. ಈ ಒಂದು ಫಲಿತಾಂಶ ಏನಿದೆ, ಕೋರ್ಟ್ ಫಲಿತಾಂಶ, ಇದ್ರ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಬೆಳಕು ಚೆಲ್ಲಿದ್ದೇವೆ. ಕೋರ್ಟ್ ಪ್ರಕರಣಗಳಲ್ಲಿ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು 2014 ನಂತರ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ಆಶಾದಾಯಕವಾಗಿದೆ. 2014 ನಂತರ ನಿವೃತ್ತರಾಗಿರೋರು ಯಾವುದೇ ಕೋರ್ಟ್ ಕೇಸು ತೀರ್ಪು ಬಂದರೆ ಅದು ಅವ್ರಿಗೆ ಅನ್ವಯ ಆಗುತ್ತೆ. ಆದರೆ 2014ಕ್ಕಿಂತ ಕೆಳಗೆ ಇರೋರಿಗೆ ಏನು ನಾವು ಮಿನಿಮಮ್ 7,500 DA ಮತ್ತೆ ಮೆಡಿಕಲ್ ಅಲವೆನ್ಸ್ ಫೈಟ್ ಹೋರಾಟ ಮಾಡ್ತಾ ಇದ್ದೇವೆ, ಇದು ಕೂಡ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಒಬ್ರಿಗೊಂದು ಮಾಡಕ್ ಬರಲ್ಲ. ಕೊಟ್ಟ ಮೇಲೆ ನಮಗೂ ಹೈಯರ್ ಪೆನ್ಷನ್ ಕೊಡ್ಬೇಕು, 2014 ಕೆಳಗಡೆ ಇರೋರಿಗೂ ಕೊಡ್ಬೇಕು, ಮೇಲೆ ಇರೋರಿಗೂ ಕೊಡ್ಬೇಕು. ಆದ್ರೆ ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾರು ಒಂದು ಇತ್ಯರ್ಥ ಮಾಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ. ಆದ್ರಿಂದ ಕೋರ್ಟ್ ತೀರ್ಪಿನ ಬಗ್ಗೆ ತಾವ್ಯಾರು ಕೂಡ ತಲೆ ಕೆಡಿಸಬೇಕಾಗಿಲ್ಲ. ಕೋರ್ಟ್ ತೀರ್ಪು ಸ್ಪಷ್ಟವಾಗಿದೆ. ಅನಂತರಾಮನ್ ಹೆಗ್ಡೆ ಅವರು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ಪಷ್ಟವಾದ ತೀರ್ಪು ಬರೆದಿದ್ದಾರೆ. ಜಂಟಿ ಆಯ್ಕೆ ಪತ್ರಗಳು ಕ್ರಮಬದ್ಧವಾಗಿಲ್ಲ ಅಂತ ಹೇಳಿ ರದ್ದು ಮಾಡಿ ಹೊಸದಾಗಿ ಅವನ್ನ ಪುನರ್ ಪರಿಶೀಲನೆ ಮಾಡಿ ನ್ಯಾಯಸಮ್ಮತವಾಗಿ ಪೆನ್ಷನ್ ನಿಗದಿ ಮಾಡಿರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಹಿಂದೆ ಒಂದು ವಿಡಿಯೋದಲ್ಲೂ ಕೂಡ ಮಾಡಿದ್ದೇನೆ. ಜೊತೆಗೆ ನ್ಯಾಯಾಲಯದ ತೀರ್ಪನ್ನು ಕೂಡ ಅವತ್ತು ತಂದು ಮೊನ್ನೆ ನಿಮ್ಗೆಲ್ಲ ಪ್ರಸ್ತುತಪಡಿಸಿದ್ದೀನಿ. ಆ ದೃಷ್ಟಿಯಿಂದ ಇದು ಫಲಪ್ರದ ಆಗೇ ಆಗುತ್ತೆ. ಇದು ನಾವು ಕೈ ಕಟ್ಟಿ ಕುತ್ಕೊಳ್ಳಲ್ಲ, ನಮ್ಮ ಹೋರಾಟ ಮುಂದುವರಿಸ್ತೀವಿ, ನ್ಯಾಯ ತಗೋತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಒಂದು ಪಾರ್ಟ್ ಆಯ್ತು. ಎರಡನೇ ಪಾರ್ಟು ನ್ಯಾಷನಲ್ NCPA, ನ್ಯಾಷನಲ್ ಪೆನ್ಷನರ್ಸ್ ಕೋಆರ್ಡಿನೇಷನ್ ಅಸೋಸಿಯೇಷನ್. NCPA ರಾಷ್ಟ್ರ ಮಟ್ಟದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ 2 ಪ್ರಮುಖ ತೀರ್ಪುಗಳು, ಒಂದು RC ಗುಪ್ತಾ ಸುನೀಲ್ ಕುಮಾರ್ ಪ್ರಕರಣ, ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠರು ಮಾಡಿರ್ತಕ್ಕಂಥ ನ್ಯಾಯ ತೀರ್ಪು ಸ್ಪಷ್ಟವಾಗಿ ಇದನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ ದೇಶಾದ್ಯಂತ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ 2-3 ಬರವಣಿಗೆಗಳಲ್ಲಿ ನಾನು ತಿಳಿಸಿದ್ದೇನೆ. NCPA ಇಂದ ಕಾನೂನಾತ್ಮಕವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಿವೃತ್ತ ಪರವಾಗಿ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ, 16-20 ಸಂಘಟನೆಗಳು ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವು ಮುಖಂಡರು ಎಲೆಮರೆ ಕಾಯಿ ತರ ಹೋರಾಟ ಮಾಡ್ತಾ ಇದ್ದಾರೆ. ಪ್ರವೀಣ್ ಕೊಹ್ಲಿ ಹೆಸರು ಕೇಳಿದಿರಲ್ಲ. ಪ್ರವೀಣ್ ಕೊಹ್ಲಿ 24/7 365 ದಿವಸಲು ಅವರು EPS ಪೆನ್ಷನ್ದಾರರು ಬಿಟ್ರೆ ಅವ್ರು ಬೇರೆ ಕೆಲಸನೇ ಇಲ್ಲ. ಪಿತಾಮಹ, ರಾಷ್ಟ್ರಪಿತ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಿಂದ ಹಿಡಿದು ಚಿಕ್ಕಮಂಗ್ಳೂರು ಒಂದು RTA ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಇನ್ಫಾರ್ಮೇಶನ್ ತಗೋತಾರೆ, ಎಲ್ಲವನ್ನು ಕೂಡ ಪ್ರಸ್ತುತಪಡಿಸ್ತಾರೆ. ಅಧಿಕಾರಿಗಳ ಆಟಾಟೋಪ ಎಲ್ಲವನ್ನೂ ಕೂಡ ಬಹಿರಂಗಪಡಿಸ್ತಾರೆ. ಪ್ರವೀಣ್ ಕೊಹ್ಲಿ ಅವರು ಒಬ್ಬ ನಿಸ್ವಾರ್ಥ, ಒಬ್ಬ ಮಾನವೀಯ ಮನುಷ್ಯ, ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ದಾರೆ. ಅವರು EPS ನಿವೃತ್ತರ ಪರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ, ಯಾವುದೇ ರೀತಿಯಾದ ಯಾವುದೇ ಇದನ್ನ ನನ್ನನ್ನು ಹೊಗಳಿ ಅಥವಾ ನಮ್ಮನ್ನು ಇದು ಮಾಡಿ ನನ್ನ ಹೆಸರು ಹೇಳಿ ಅಂತ ಹೇಳಿ ಇದು ಮಾಡಲ್ಲ. ಅವರು ಪ್ರತಿಯೊಂದು ಅಂಶಗಳನ್ನು ಸ್ವಇಚ್ಛೆಯಿಂದ, ಸಾಮಾಜಿಕ ಸೇವೆ, ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಈ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಸಭೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಹಾಗೇನೆ ಹಲವಾರು ಸದಸ್ಯರು ಹೇಳ್ಬೇಕು ಅಂತ ಅಂದ್ರೆ, ಶ್ಯಾಮರಾವ್ ಬೀದರ್ ಅವರು ಕೂಡ 1,500 ಲೆಟರ್ ಬರೆದಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ಮತ್ತೆ MP ಗಳು, ಮಿನಿಸ್ಟ್ರುಗಳು, ಯಾರ್ಯಾರು ನಮ್ಮ ಪೆನ್ಷನ್ಗೆ ಸಂಬಂಧಪಟ್ಟಾಗ ಎಲ್ಲರೂ ಕೂಡ ಅವರು ಒಂದು ಮಾಹಿತಿನ ಪ್ರತಿ ವಾರ ಒಂದು ಮೆಸೇಜ್ ಕಳಿಸ್ತಾರೆ. ಯಾಕೆ ಅಂತ ಅಂದ್ರೆ, ಇಂದಲ್ಲ ನಾಳೆ ಆಶಾಭಾವನೆ ಇಟ್ಕೊಂಡಿದ್ವಿ ನಾವು, ನಮ್ಮ ಭಾವನೆ ಈಡೇರುತ್ತೆ, ನಮ್ಮ ಏನು ನಿವೃತ್ತರ ಸಂಕಷ್ಟಗಳು ಬಗೆಹರಿಯುತ್ತೆ ಅನ್ನೋ ದೃಷ್ಟಿಯಿಂದ ಎಲೆಮೆರೆ ಕಾಯ್ತರ ಶ್ರೀ ಶ್ಯಾಮರಾವ್ ಅವರು, ಬೀದರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಸಭೆಯ ಮುಖಾಂತರ
ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೊಂದೆಲ್ಲ ಹೋರಾಟ ಮಾಡಿದ್ರು ಕೂಡ ನಮ್ಮ ಏನು ಈ ಸಮಸ್ಯೆಗಳೇನಿದೆ ಇನ್ನೂ ಇತ್ಯರ್ಥ ಆಗಿಲ್ಲ. ಆದ್ರೆ ಹೋರಾಟಗಾರರು ಯಾವುದೇ ಕಾರಣದಲ್ಲೂ ಅವ್ರು ನಮ್ಮ ಹೋರಾಟ ನಿಲ್ಸಲ್ಲ. ನಮ್ಮ ಹೋರಾಟನೂ ಕೂಡ ನಾವು ನಿಲ್ಸಲ್ಲ. ನಮ್ಮ ಹೋರಾಟನ ನಾವು ಮಾಡೇ ಮಾಡ್ತೀವಿ. ಅಂತಿಮ ಗುರಿ ತಲುಪೋವರೆಗೂ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಜನಶಕ್ತಿನೇ ಮುಖ್ಯ. ನಮ್ಮ ಶಕ್ತಿ ಇನ್ನೂ ಕುಂದಿಲ್ಲ. ಈಗಲೂ ಕೂಡ 100 ಜನ ಈ ಒಂದು ಸಭೆಗೆ ಬಂದಿದ್ದೀರಾ. ಈ ಮಾಹಿತಿ ದೇಶಾದ್ಯಂತ ಪ್ರಚಾರ ಆಗುತ್ತೆ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ನೋಡ್ತೀವಿ. ಪಾರ್ಲಿಮೆಂಟ್ ಅಧಿವೇಶನ 20ನೇ ತಾರೀಕಿಂದ ಮುಂದಿನ ತಿಂಗಳು 13ನೇ ತಾರೀಕು, ಒಟ್ಟು 19 ದಿವಸ ನಡೆಯುತ್ತೆ. 19 ದಿವಸಗಳಲ್ಲಿ ನಮ್ಮ ಬೇಡಿಕೆನ ಅವರು ಈಡೇರಿಸಲೇಬೇಕು. ನಮ್ಮ ಮನವಿ ಪತ್ರಗಳನ್ನ ಪರಿಗಣಿಸಲೇಬೇಕು. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರೂ ಕೂಡ ಇದ್ರ ಬಗ್ಗೆ ಅಂಜಬೇಕಾಗಿಲ್ಲ. ಮತ್ತೆ 27ನೇ ತಾರೀಕು ಒಂದು PF ಆಫೀಸ್ನಲ್ಲಿ ನಮ್ಮ ಪ್ರತಿಭಟನಾ ಸಭೆ ಇದೆ. ಅಷ್ಟೊತ್ತಾಗಲೇ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾಗಿರುತ್ತೆ. ನೋಡೋಣ, ಅಲ್ಲಿ PF ಕಚೇರಿಯಿಂದಲೇ ಪಾರ್ಲಿಮೆಂಟ್ಗೆ ನಾವು ನಮ್ಮ ಸಂದೇಶವನ್ನ ಕಳಿಸೋಣ. ಹೆದರ್ಬೇಕಾಗಿಲ್ಲ. ನೀವು ಯಾರು ಹೆದರ್ಬೇಕಾಗಿಲ್ಲ. ನೀವು ಮೀಟಿಂಗ್ ಬನ್ನಿ, ಅಷ್ಟು ಸಾಕು. ನಮ್ಮ ಒಂದು ಘೋಷಣೆ ಏನಿದೆ, ಘೋಷಣೆ ಮುಗಿಲು ಮುಟ್ಟುತ್ತೆ. ಇವೆಲ್ಲವೂ ಕೂಡ ನಾವು ನ್ಯಾಯಸಮ್ಮತವಾಗಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಇಷ್ಟೊಂದು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.